ಓಂ ಶ್ರೀ ಪರಮಾತ್ಮನೇ ನಮಃ. ಭಗವದ್ಗೀತೆಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 29ನೇ ಶ್ಲೋಕವನ್ನು ತಿಳಿಯೋಣ. ಸಂಸ್ಕೃತದಲ್ಲಿ ಉಚ್ಚಾರ, ಕನ್ನಡದಲ್ಲಿ ಅರ್ಥ ವಿವರಣೆ, ಜೀವನ ಪಾಠ ಇವುಗಳನ್ನು ನೋಡೋಣ. ಭಕ್ತಿಯಿಂದ ಆಲಿಸಿ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಇನ್ನೊಮ್ಮೆ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಈ ಶ್ಲೋಕದ ಕನ್ನಡ ಅರ್ಥ: ಅರ್ಜುನ ಹೇಳುತ್ತಾನೆ ಕೃಷ್ಣನನ್ನು ಕುರಿತು, ನನ್ನ ಅಂಗಾಂಗಗಳು ದುರ್ಬಲವಾಗುತ್ತಿವೆ, ಬಾಯಿ ಒಣಗುತ್ತಿದೆ, ದೇಹ ನಡುಗುತ್ತಿದೆ ಹಾಗೂ ರೋಮಾಂಚನವಾಗುತ್ತಿದೆ. ಈ ಶ್ಲೋಕದಿಂದ ಕಲಿಯುವ ಜೀವನ ಪಾಠಗಳು: ಒತ್ತಡ ಹೆಚ್ಚಾದಾಗ ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಸಮಯ ಕೊಡಿ. ನಿಮ್ಮ ಭಾವನೆಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಿ. ಆತಂಕದ ಸ್ಥಿತಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಮನಸ್ಸು ಮತ್ತು ದೇಹ ಎರಡರ ಆರೋಗ್ಯಕ್ಕೂ ಸಮಾನವಾದ ಗಮನ ಕೊಡಿ. ಮಾನವರಾಗಿ ಕೆಲವೊಮ್ಮೆ ತಲ್ಲಣಗೊಳ್ಳುವುದು ಸಹಜ. ಭಾವನೆಗಳು ದೇಹದ ಮೇಲೂ ಪರಿಣಾಮಗಳನ್ನು ಬೀರುತ್ತವೆ. ನಿಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳಿ. ಕಷ್ಟದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆಯಿರಿ.